ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆಸಮ್ ಪಿಜನ್ ಯೂಟ್ಯೂಬ್ ಚಾನಲ್ಗೆ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ತಮ್ಮನೆಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಒಳ್ಳೊಳ್ಳೆ ಅಕ್ಕಿಗಳು ಹಾಕಿದ್ದೀವಿ ಅಂತ ಸೇಲಿಗೆ. ಈಗ ಸೇಲಿಂಗ್ ಪರ್ಪಸಲ್ಲಿ ಏನಂದರೆ ಇದೊಂದು ನಿಮ್ಗೊಂದು ಇನ್ಫಾರ್ಮೇಷನು. ಈಗ ನಾವು ಯಾವೇ ಬರ್ಡ್ ಹಾಕಿರ್ಬೋದು, ಟೈಮ್ ಮಾಡಿದರೆ ಟೈಮ್ ಮಾಡಿದೆ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತೀವಿ. ಹೇಳಿದ್ರು ಕೂಡ ಹೇಳಿಲ್ಲ ಕೂಡ ನಿಮ್ಮ ಚಾಯ್ಸಲ್ಲಿ ನೀವು ಅಕ್ಕಿಗಳನ್ನ ಫಸ್ಟ್ ನೋಡಿ. ಆ ಅಕ್ಕಿ ನಿಮಗೆ ಕೆಲಸ ಮಾಡೋಕ್ಕಾಗುತ್ತಾ ಜೊತೆಯಲ್ಲಿ, ಇಲ್ಲ ಆ ಅಕ್ಕಿ ನಿಮಗೆ ಬಿಡೋಕ್ಕಾಗುತ್ತಾ, ಆ ಥರ ನೋಡ್ಬಿಟ್ಟು ಅಕ್ಕಿ ಪರ್ಚೇಸ್ ಮಾಡಿ. ನಾವು ಯಾವುದೇ ರೀತಿ ಜಾತಿ ಹೇಳಿ ಅಕ್ಕಿ ಕೊಡಲ್ಲ. ಏನು ಬಣ್ಣ ಇರುತ್ತೆ, ಇದು ದುಬಾಸ್ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಇದು ಈ ದುಬಾಸು, ಇದು HMT ಇಂದ ಬಂದಿದೆ, ಸಬ್ಜಾಯಿಂದ ಬಂದಿದೆ, ಆ ಥರ ಹೇಳಿ ಇಲ್ದಿದ್ದೆಲ್ಲ ಹೇಳಿ ಕೊಡಲ್ಲ. ಏನಂದರೆ ಈಗ ನಾವು ಹೊರಗಡೆಯಿಂದ ಅಕ್ಕಿ ತರಿಸಿರ್ತೀವಿ, ಅದ್ರ ಅಪ್ಪ ಅಮ್ಮ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ, ಅಕ್ಕಿ ಕ್ವಾಲಿಟಿ ಏನಿರುತ್ತೋ ಅದು ನೋಡಿರ್ತೀವಿ. ಕೆಲವು ನಮ್ಮನೆವಾಗಿದ್ದರೆ ನಮ್ಮನೆ ಇದಾವೆ ಅಂತ ಹೇಳ್ಬಿಟ್ಟೆ ಕೊಟ್ಟಿರ್ತೀವಿ. ಹಾಗಾಗಿ ನೀವು ಏನೇ ಅಕ್ಕಿ ನಮ್ಮ ಹತ್ರ ಪರ್ಚೇಸ್ ಮಾಡೋದು ನಿಮ್ಮ ಚಾಯ್ಸಲ್ಲಿ ನೀವು ಪರ್ಚೇಸ್ ಮಾಡಿ. ಅದರಲ್ಲಿ ಏನೇ ಡೌಟ್ ಇದ್ದರೂ ನಾನು ಅದ್ರ ವಿಡಿಯೋದಲ್ಲಿ ಆ ಅಕ್ಕಿ ಬಗ್ಗೆ ಅದರಲ್ಲೇ ಹೇಳಿರ್ತೀನಿ. ಅದ್ರ ಮೇಲೂ ಡೌಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಏನು ಕಂಡ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಬಿಟ್ಟು ಕೇಳಿ ಹೆಂಗೆ ಅಕ್ಕಿ ಏನು ಅಂತ. ಅದು ನಮಗೇನೋ ನಮ್ಗೆ ಕೊಡೋರು ಏನೋ ಟೈಮ್ ಗೊತ್ತಿದ್ದು ಹೇಳಿದ್ರು ಕೊಟ್ಟಿದ್ರೆ ಆ ಟೈಮ್ ಹೇಳಿರ್ತೀವಿ ಆ ಜೊತೆಯಲ್ಲಿ. ಇಲ್ಲ ಈ ಎಣ್ಣೆಲಿ ಇಂತಿಂದ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀವಿ. ಆಮೇಲೆ ನಮ್ಮ ಆಸಮ್ ಪಿಜನ್ ಸೇಲ್ಸಲ್ಲಿ ನೀವು ಯಾರೇ ಅಕ್ಕಿ ತಗೊಂಡ್ರು ಟ್ರಾನ್ಸ್ಪೋರ್ಟ್ ಚಾರ್ಜು ನಿಮ್ಮದೇ ಇರುತ್ತೆ. ಯಾಕಂದರೆ ಎಲ್ಲೇ ಇದ್ರೂ ಟ್ರಾನ್ಸ್ಫರ್ ಮಾಡಿ ಕಳಿಸ್ಕೊಡ್ತೀವಿ. ಈಗ ಒಂದೊಂದು ಊರಿಗೆ ಒಂದೊಂದು ಥರ ಬಸ್ ಚಾರ್ಜ್ ಇರ್ತವೆ, ಅದೆಲ್ಲರಿಗೂ ಗೊತ್ತಿರಂಗೆ ಆಫ್ ಟಿಕೆಟ್ ಮಾಡ್ತಾರೆ, ಕಳಿಸ್ಕೊಡ್ತೀವಿ. ಆಲ್ಮೋಸ್ಟ್ ಅದು ಎಲ್ಲ ಕಳಿಸ್ಕೊಡ್ತೀವಿ. ಇಲ್ಲ ನಿಮ್ಮವೇ ಯಾವಾರ ಗಾಡಿಗಳು ಹಾಸನಕ್ಕೆ ಬರೋದು, ಇಲ್ಲ ಹಾಸನ ಲೋಕಲ್ಸ್ ನಮ್ಮ ಅಂಗಡಿ ಶಾಪ್ ಲೊಕೇಶನ್ ಗೊತ್ತಿರುತ್ತೆ, ವಾಟ್ಸಪ್ ಮಾಡಿ ಕೇಳಿದ್ರೆ ಅದು ಲೊಕೇಶನ್ ಕಳಿಸ್ಕೊಡ್ತೀನಿ. ಹಾಗಾಗಿ ಇದೊಂದು ಸೂಚನೆ ಥರ ನಿಮಗೆ. ಈಗ ಅಕ್ಕಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಒಂಥರ ಗೊತ್ತಿರಬೇಕು ಈಗ ಇದರಲ್ಲಿ ಏನೇನಿದೆ ನಿಯಮಗಳು ಏನು ಅಂತ. ಆ ನಿಯಮ ಹೇಳೋಕ್ಕೋಸ್ಕರ ಇದೊಂದು ವಿಡಿಯೋ. ಮುಂದೆ ವಿಡಿಯೋ ಬರುತ್ತೆ, ಆರಾಮಾಗಿ ನೋಡ್ಕೊಂಡೋಗಿ. ಓಕೆ ಫ್ರೆಂಡ್ಸ್ ನಮಸ್ಕಾರ. ಆಲ್ಮೋಸ್ಟ್ ಅಲ್ಲಿ ಈಗ ಮೇಲ್ಸ್ ವಿಡಿಯೋಗಳೆಲ್ಲ ನೋಡಿದ್ದೀನಿ. ಈ ವಿಡಿಯೋದಲ್ಲಿ ಬಂದು ಎಲ್ಲ ದೊಡ್ಡ ಹೆಣ್ಣುಗಳು ಫೀಮೇಲ್ಸ್ಗಳು ಇರ್ತವೆ. ಯಾಕಂದರೆ ಆ ವಿಡಿಯೋ ತುಂಬ ಲೆಂತ್ ಆಯಿತು, ಫುಲ್ಲು ಲೆಂತ್ ವಿಡಿಯೋ ಹಾಕೋದು ಬೇಡ ಅಂದ್ಬಿಟ್ಟು ಫೀಮೇಲ್ಸ್ ಸಪ್ರೇಟ್ ವಿಡಿಯೋ ಮಾಡ್ತಿರೋದು. ಈಗ ಫಸ್ಟ್ ಫೀಮೇಲ್ ಬಂದು ಮಕ್ಷಿ ಹಣ್ಣು ಇಟ್ಕೊಂಡಿದ್ದೀನಿ, ನೋಡ್ಕೊಬೋದು. ಛೋಟಾ ಮಕ್ಷಿ ಹಣ್ಣು, ಒಳ್ಳೆ ಪ್ಯಾಟ್ರನ್ನು, ಒಳ್ಳೆ ಬಾಲ, ಒಳ್ಳೆ ಟೇಲು, ಹೆಡ್ ಶೇಪ್ ನೋಡ್ಕೊಬೋದು, ತಲೆದೆಲ್ಲ ಹೇಗಿದೆ ಅಂತ. ಕಪ್ಪು ಮಕ್ಷಿ ಹಣ್ಣು, ಒಂಥರ ಲಾಲ್ ಕಟ್ ಎಲ್ಲ ಬರುತ್ತಿದ್ದು. ಆಲ್ಮೋಸ್ಟ್ ಅಲ್ಲಿ ಗುಲ್ದಾರೋ ಅನ್ಕೊಬೋದು, ಮಕ್ಷಿ ಅನ್ಕೊಬೋದು ಆ ಥರ. ಯಾಕಂದರೆ ಹೆವಿ ಲಾಲ್ ಕಟ್ ಇದೆ ಫೀಮೇಲಲ್ಲಿ. ಟೇಲ್ ನೋಡ್ಕೊಬೋದು ಹೇಗಿದೆ ಅಂತ. ಆಮೇಲೆ ತಿರಿ ನೋಡ್ಕೊಳ್ಳಿ, ಇಲ್ಲಿ ಹೆವಿ ಲಾಲ್ ಕಟ್ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಗುಲ್ದಾರ್ ಎಣ್ಣೆ ಇದು, ಎಣ್ಣೆ ಚೆನ್ನಾಗಿದೆ ಇದು. ಅವ್ರು ನಮಗೆ ಮಕ್ಷಿ ಹಣ್ಣು ಅಂತ ಹೇಳಿ ಕೊಟ್ಟಿದ್ದಿದ್ದು. ಗುಲ್ದಾರು ಚಿಕ್ಕ ಹೆಡ್ಡು, ತಲೆ ಹೆಡ್ಡು, ಮತ್ತು ಬಾಡಿ ಪ್ಯಾಟರ್ನ್ ನೋಡ್ಕೊಬೋದು, ಹೆಡ್ ಶೇಪ್ ನೋಡ್ಕೊಬೋದು ಎಷ್ಟು ಚೆನ್ನಾಗಿದೆ ಅಕ್ಕಿದು ಅಂತ. ಮತ್ತು ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ, ಗಿಡ್ಡಿ ಹೆಣ್ಣು, ಹೈಟು ಅಷ್ಟೇ, ಮತ್ತು ಪ್ಯಾಟರ್ನ್ ಚೆನ್ನಾಗಿದೆ. ರಿಸಲ್ಟ್ ಇರೋಂಥ ಅಕ್ಕಿ ಹೆಣ್ಣು ಫೀಮೇಲ್ಗಳು ಇವತ್ತೇನು ಹಾಕ್ತಿದ್ದೀನಿ ಎಲ್ಲ ಮನೆ ಅಕ್ಕಿಗಳಾಗ್ತಾರೆ. ನಾವು ತಂದಿದ್ದು ಎಣ್ಣೆ ಇದು ಕೂಡ. ಬನ್ನಿ ಐಸ್ ಪ್ಯಾಟರ್ನ್ ತೋರಿಸ್ಕೊಡ್ತೀನಿ. ಮಕ್ಷಿ ಎಣ್ಣೆ ಹೇಳಿದ್ಮೇಲೆ ಅದ್ರ ಐಸ್ ಪ್ಯಾಟರ್ನ್, ಹೆಡ್ ತಲೆ ಶೇಪ್ ನೋಡ್ಕೊಂಬಿಡಿ ಎಷ್ಟು ಚೆನ್ನಾಗಿದೆ ರೌಂಡಿಗೆ. ಇದು ಐಸ್. ಫೀಮೇಲ್ ಓಕೆ ಆದರೆ ವಾಟ್ಸಪ್ ನಂಬರ್ ಏನು ಕಾಣಿಸ್ತಿದ್ರು ಅದಕ್ಕೆ ವಾಟ್ಸಪ್ ಮಾಡಿ ಇದ್ರದ್ದು ವೀಡಿಯೋನ. ಈ ಎಣ್ಣೆ ಏನಿದೆ ರೈಟ್ ನಾನು ಕಳಿಸ್ಕೊಡ್ತೀನಿ. ಎಲ್ಲ ರಿಸಲ್ಟ್ ಇರೋ ಅಕ್ಕಿಗಳು ನಾನು ನಿಮಗೆ ಕಳಿಸ್ತಿರೋದು ಇವತ್ತು ಆಗ್ತಿರೋದು ವೀಡಿಯೋದಲ್ಲಿ. ತುಂಬ ಒಳ್ಳೊಳ್ಳೆ ಅಕ್ಕಿಗಳೇ ಹಾಕ್ಕೊಡ್ತಿರೋದು. ಯಾಕಂದರೆ ತಗೊಂಡ್ರು ಒಳ್ಳೆ ಅಕ್ಕಿನೇ ತಗೊಬೇಕು ಅಂತ. ಇದು ಫೀಮೇಲು. ಬನ್ನಿ ನೆಕ್ಸ್ಟ್ ಫೀಮೇಲ್ ನೋಡೋಣ ಫ್ರೆಂಡ್ಸ್. ಈಗೊಂದು ಗುಲ್ದಾರ್ ತಿರಾವಲ್ ಫೀಮೇಲ್ ತಂದಿದ್ದೀನಿ, ಹಳೆಗೇರಿ ಹೆಣ್ಣು. ಹೆಣ್ಣಂತೂ ಬ್ರೀಡಿಂಗ್ ಎಲ್ಲ ಆಗ್ತಿದೆ, ಚೆನ್ನಾಗಿದೆ ಹೆಣ್ಣು. ಫೀಮೇಲ್ ಕೂಡ ನೋಡ್ಕೊಬೋದು, ಬಾಡಿ ಪ್ಯಾಟರ್ನ್ ಶೇಪ್ ಎಲ್ಲ. ಸ್ವಲ್ಪ ಹಳೆಗೇರಿ ಅಷ್ಟೇ, ಒಂದು ಬ್ರೀಡ್ ಮಾಡಿಸ್ಕೊಳಕ್ಕೆ ತುಂಬ ಒಳ್ಳೆ ಹೆಣ್ಣು, ಒಳ್ಳೆ ಕ್ವಾಲಿಟಿ ಹೆಣ್ಣು, ಒಳ್ಳೆ ಗುಲ್ದಾರ್ ತಿರಾವಲ್ ಅಕ್ಕಿ. ಶೇಪ್ ಬಾಡಿ ಪ್ಯಾಟರ್ನ್ ಎಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇಷ್ಟಲ್ಲೇ ಬರುತ್ತೆ, ಫುಲ್ ಮಸ್ತಿಲಿದೆ ಫೀಮೇಲು. ಟೇಲ್ ನೋಡ್ಕೊಬೋದು, ಸಿಂಗಲ್ ಟೇಲ್ ಬಾಲ, ತಿರಾವಲ್ ನೋಡ್ಕೊಳ್ಳಿ. ಪರ್ಫಾರ್ಮೆನ್ಸ್ ಇರೋಂಥ ಫೀಮೇಲ್ ಇದು ನಿಮಗೆ ತೋರಿಸ್ತಿರೋದು ನಾನು. ಐಸ್ ಬಂದು ಐಸ್ ತೋರಿಸ್ಕೊಡ್ತೀನಿ. ಬಾಡಿ ಬಣ್ಣ ನೋಡ್ಕೊಳ್ಳಿ. ಬನ್ನಿ ಬಾಡಿ ಐಸ್ ಪ್ಯಾಟರ್ನ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಐಸ್ ಪ್ಯಾಟರ್ನ್ ನೋಡ್ಕೊಳ್ಳಿ. ತುಂಬ ಒಳ್ಳೆ ಅಕ್ಕಿ. ನಾನು ನಿಮಗೆ ತೋರಿಸ್ತಿರೋದು ಫೀಮೇಲು. ನಾನು ಕ್ಲೀನಾಗಿ ತೋರಿಸ್ತೀನಿ ನೋಡಿ ಐಸ್ ಪ್ಯಾಟರ್ನ್. ಒಳ್ಳೆ ಟೈಮ್ ಪಟಾಗಳಾಡಿದೆ. ರಿಸಲ್ಟ್ ಏನಾಡಿದೆ ಗೊತ್ತಿಲ್ಲ ಪಟ. ನಾವು ಮರಿ ಮಾಡ್ಸೋಕ್ಕೆ ತಂದಿದ್ದೆ ಹೆಣ್ಣು. ತುಂಬ ಚೆನ್ನಾಗಿದೆ ಹೆಣ್ಣು ಕೂಡ. ನಮ್ಮ ಗಂಡುಗಳಿಗೆ ಆಗುತ್ತೆ ಅಂತ ನಾವು ತಂದ್ವಿ. ಹೆವಿ ಅಕ್ಕಿ ಆಗಿರೋದ್ರಿಂದ ಕೊಡ್ತಾಯಿದ್ದೀನಿ ಅಷ್ಟೇ. ಅದು ಸ್ವಲ್ಪ ಹಳೆಗೇರಿಲಿದೆ, ಏನಾಗಲ್ಲ, ಬ್ರೀಡಿಂಗ್ ಎಲ್ಲ ಆಗುತ್ತೆ, ಮಾಡಿಸ್ಕೊಬೋದು. ನೆಕ್ಸ್ಟ್ ಫೀಮೇಲ್ ನೋಡೋಣ ನಾನು ಫ್ರೆಂಡ್ಸ್. ಈಗ ಒಂದು ಚೀನಿ ಎಣ್ಣೆ ಎತ್ಕೊಂಡಿದ್ದೀನಿ, ಬೆಳೆ ಕಣ್ಣಲ್ಲಿ ಅಕ್ಕಿ. ತುಂಬ ಒಳ್ಳೆ ಬಣ್ಣ ನೋಡ್ಬೋದು ಅಕ್ಕಿ ಎಷ್ಟು ಚೆನ್ನಾಗಿದೆ ಅಂತ. ಒಳ್ಳೆ ಹೆಣ್ಣು, ಹೆವಿ ಲೆಂತು, ಬಾಡಿ ಪ್ಯಾಟರ್ನ್ ನೋಡ್ಕೊಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಕ್ಕಿ ಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ. ತುಂಬ ಒಳ್ಳೆ ಹೆಣ್ಣು. ಇಂಟ್ರೆಸ್ಟ್ ಇರೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಯಾಕಂದರೆ ಒಳ್ಳೊಳ್ಳೆ ಅಕ್ಕಿನೇ ನಾನು ನಿಮಗೆ ಇವತ್ತು ಹಾಕ್ಕೊಡ್ತಿರೋದು. ಹೆಣ್ಣು ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಹೆವಿ ಲೆಂತ್ ಬರುತ್ತೆ, ಹೆವಿ ಬಾಡಿ, ಹೈಟ್ ಗಿಟ್ ಎಲ್ಲ ಚೆನ್ನಾಗಿ ಬರುತ್ತೆ ಫೀಮೇಲು.
ನಿಮ್ಮ ವ್ಯವಹಾರ ಗಂಡುಗಳಿಗೆ ಸೆಟ್ ಆಗುತ್ತಂದರೆ ಬೇಕಾದ್ರೆ ಪರ್ಸ್ನಲಾಗಿ ವಾಟ್ಸಪ್ಪಿಗೆ ಫೋಟೋ ಕಳಿಸಿ ಈ ಫೀಮೇಲ್ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಬೋದು ನೀವು. ಬನ್ನಿ ಪ್ಯಾಟ್ರನ್ಗೆ ರೆಕ್ಕೆ ಐಸ್ ಪ್ಯಾಟ್ರನ್ ರೆಕ್ಕೆ ಎಲ್ಲ ತೋರಿಸ್ಕೊತೀನಿ. ಟೇಲ್ ನೋಡ್ಕೊಳ್ಳಿ, ರೆಕ್ಕೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಾರಾಗಳೆಲ್ಲ ಬರ್ತವೆ ಹೆಣ್ಣಲ್ಲಿ. ಪರ್ಫಾರ್ಮೆನ್ಸ್ ಇರೋಂಥ ಬರ್ಡ್ಸು. ಇದರ ಲೈನೇಜಲ್ಲೆಲ್ಲ ಅಕ್ಕಿ ಚೆನ್ನಾಗಿ ಆಡಿದ್ದಾವೆ. ಒಂದು 8 ಗಂಟೆ 7 ಗಂಟೆ ಎಲ್ಲ ಆಡಿದ್ದಾವೆ ಅಕ್ಕಿಗಳು ಫೀಮೇಲು. ಅದು ನೋಡಿ ನಾವು ಈ ಲೈನೇಜಲ್ಲಿ ಒಂದು ಹೆಣ್ಣು ತಂದ್ವಿ. ಹಾಗಾಗಿ ನೋಡಿ ಇದು ಐಸ್ ಪ್ಯಾಟ್ರನ್ ತೋರಿಸ್ಕೊಡ್ತೀನಿ ನೋಡಿ. ಹೆಡ್ ಶೇಪ್ ನೋಡ್ಕೊಬೋದು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸೆಲೆಕ್ಟೆಡ್ ಹೆಣ್ಗಳು ಹಾಕ್ತಿರೋದು ನಾನು ಇವತ್ತು. ಆಂಟಿ ಇಲ್ಲಿ ಮುಸ್ರಾಜ್ ಫ್ರೆಂಡ್ಸ್, ಈಗ ಒಂದು ಮಕ್ಷಿ ಹೆಣ್ಣು ತಂದಿದ್ದೀನಿ. ಮನೆ ದೊಡ್ಡ ಹೆಣ್ಣಿದು. ನಮ್ಮ ಮನೇಲಿ ಒಂದು 6 ವರ್ಷ 5 ವರ್ಷದಿಂದ ಇರೋ ಹೆಣ್ಣಿದು. ಪನ್ಸಲಾಗಿದೆ ಹೆಣ್ಣು. ಇದು ನಮ್ಮ ಬೋರಿಗಳಿಗೆ ಮ್ಯಾಚ್ ಮಾಡಿದ ಫೀಮೇಲ್. ನಾವು ಇದು ನೋಡ್ಕೋಬೋದು ಫೀಮೇಲು ಪ್ಯಾಟ್ರನ್ ಹೇಗಿದೆ ಅಂತ. ಮಕ್ಷಿ ಹೆಣ್ಣು ತುಂಬ ಒಳ್ಳೆ ಹೆಣ್ಣು. ರಿಸಲ್ಟ್ ಅಂತೂ ಗ್ಯಾರಂಟಿ ಇದೆ. ನಮ್ಮ ಹತ್ರನೇ ಪಟಾಗಳು ಸುಮಾರು ಆಡಿದ್ದಾವೆ. ಐಸು ತೋರಿಸ್ತೀನಿ. ತುಂಬ ಒಳ್ಳೆ ಐಸ್ ಏನಿರೋದು ಫೀಮೇಲ್ಗೆ. ಪ್ಯಾಟ್ರನ್ ನೋಡ್ಕೊಂಬಿಡಿ. ನೋಡ್ಕೊಳ್ಳಿ ರೆಕ್ಕೆ ಪ್ಯಾಟ್ರನ್ನು. ಇದರಲ್ಲಿ ಮಕ್ಳುಗಳ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪನ್ಸಲಾಗಿದೆ ಹೆಣ್ಣು. ಬರೀ ಬ್ರೀಡಿಂಗ್ ಅಷ್ಟೇ ಯೂಸ್ ಆಗೋದು. ತುಂಬ ಒಳ್ಳೆ ಹೆಣ್ಣು. ಜಾತಿಲಿ ಚೆನ್ನಾಗಿದೆ. ಚೆನ್ನಾಗಿ ಸಾಕೊಂಡು ಚೆನ್ನಾಗಿ ಬ್ರೀಡ್ ಮಾಡಿಸ್ಕೊಂಡ್ರೆ ಆಗುತ್ತೆ. ಪನ್ಸಲ್ ಹೆಣ್ಣು. ಯಾಕಂದರೆ ಹೇಳ್ತೀನಿ, ಇರೋದು ಹೇಳ್ಬೇಕು, ಕೊಡಬೇಕು. ಮತ್ತು ನಿಮ್ಮ ಹತ್ರ ಬಂದಮೇಲೆ ಹಣ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ಬೇಡಿ. ಪನ್ಸಲ್ ಹೆಣ್ಣು ರಿಸಲ್ಟ್ ಇದೆ. ಮತ್ತು ಮೊಟ್ಟೆ ಇಡೋದ್ರಲ್ಲೆಲ್ಲ ಗ್ಯಾರಂಟಿ ಇದೆ. ಅದರಲ್ಲೆಲ್ಲ ನಮ್ಮ ಹತ್ರ ಈಗ ಆಲ್ಮೋಸ್ಟ್ ಅಲ್ಲಿ ಒಂದು ತಿಂಗಳಾಯ್ತು ಅನಿಸುತ್ತೆ. ಒಂದೂವರೆ ತಿಂಗಳಾಯಿತು. ಮರಿ ಮೇಲಿಂದ ಎದ್ದು ಹೆಣ್ಣು ನೋಡ್ಕೊಬೋದು. ಫೀಮೇಲ್ ಬಣ್ಣನ ಐಸ್ ತೋರಿಸ್ಕೊಡ್ತೀನಿ ನೋಡಿ. ಏನು ಗೊತ್ತಾಗುತ್ತೆ ಕಣ್ಣಲ್ಲಿ ಫ್ರೆಂಡ್ಸ್. ಐಸು ಹೆಡ್ ಶೇಪ್ ನೋಡ್ಕೊಳ್ಳಿ. ಗುಂಡು ತಲೆ ಚಿಕ್ಕ ಮುತ್ತಿಲ್ ಬರುತ್ತೆ. ಐಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಈಗೊಂದು ಚಪ್ಪರ್ ಹೆಣ್ಣು. ಇದು ತುಂಬ ಒಳ್ಳೆ ಹೆಣ್ಣು. ಇದಕ್ಕೆ ಮಾಡೋಕ್ಕೆ ಗಂಡಿಲ್ಲ ಅನ್ನೋದು ಒಂದು ರೀಸನ್ಗೆ ಅಷ್ಟೇ ಹೆಣ್ಣು ತೆಗಿತಿರೋದು ನಾನಿದು. ಹೆಣ್ಣು ನೋಡ್ಕೊಬೋದು ಹೇಗಿದೆ ಅಂತ. ನೋಡ್ಕೊಳ್ಳಿ ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಚಪ್ಪರ್ ಇದು ಧೂಮದಲ್ಲಿ. ಸಿಂಗಲ್ ಟೇಲ್ ಬಾಲ, ಒಳ್ಳೆ ಶೇಪು. ಆಡಿರೋ ಅಕ್ಕಿಗಿದು. ಈಗ ಮರಿ ಮಾಡ್ಸೋಕ್ಕೆ ದೊಡ್ಡ ಅಕ್ಕಿ ಮಾಡಿ ಇಕ್ಕಿದ್ದಾರೆ. ನಾವು ನೋಡ್ಬಿಟ್ಟು 2-3 ಫೀಮೇಲ್ಗಳು ತಂದ್ವಿ. ಈ ಹೆಣ್ಣಿಗೊಂದು ಗಂಡು ಸೆಟ್ ಆಗಲಿಲ್ಲ. ಅದಕ್ಕೋಸ್ಕರ ಅಷ್ಟೇ ಅಕ್ಕಿ ತೆಗಿತಿರೋದು ಇದೊಂದು ಫೀಮೇಲು. ಫೀಮೇಲ್ ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಬನ್ನಿ ರೆಕ್ಕೆ ಎಲ್ಲ ತೋರಿಸ್ಕೊಡ್ತೀನಿ. ಇನ್ನೇ ಚಿಕ್ಕ ಹೆಣ್ಣು. ಒಂದು 2 ವರ್ಷದ ಹೆಣ್ಣು ಅಷ್ಟೇ. 2 ವರ್ಷ 1 ವರ್ಷದ ಹೆಣ್ಣು ಅಷ್ಟೇ ಇದು. ರೆಕ್ಕೆ ಪ್ಯಾಟರ್ನ್ ನೋಡ್ಕೊಳ್ಳಿ. ಟೇಲ್ ನೋಡ್ಕೊಳ್ಳಿ. ಎಷ್ಟು ಸಿಂಗಲ್ ಟೇಲಾಗಿ ಚೆನ್ನಾಗಿದೆ ಫೀಮೇಲು. ಈ ಸೈಡ್ ನೋಡ್ಕೊಳ್ಳಿ. ನಿಮ್ಮನೆ ಮೇಲ್ಗಳಿಗೆ ಯಾವಾಗಾರ ಮ್ಯಾಚ್ ಆಗುತ್ತಂದರೆ ಏನು ಮಾಡ್ಕೊಬೋದು. ತುಂಬ ಒಳ್ಳೆ ಹೆಣ್ಣು. ರಿಸಲ್ಟ್ ಇರೋಂಥ ಅಕ್ಕಿ. ಧೂಮಗಳು ಬಂದು ತುಂಬ ಚೆನ್ನಾಗಿ ಆಡಿದೆ ಬರ್ತೀರಲ್ಲ. ಬನ್ನಿ ಐಸ್ ನೋಡ. ಐಸ್ ಪ್ಯಾಟರ್ನ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಅಕ್ಕಿಲಿ. ಗೋಲ್ಡ್ ಶೇಡಲ್ಲಿ ಒಡಕ್ಲು ಕಣ್ಗಳು. ಅಕ್ಕಿ ರಿಸಲ್ಟ್ ಇರೋಂಥ ಫೀಮೇಲ್ ಇದು. ಯಾವುದೇ ರೀತಿ ರಿಸಲ್ಟ್ ಇಲ್ದಿರೋಂಥ ಅಕ್ಕಿಗಳೆಲ್ಲ. ನಿಮಗೇನು ಇವತ್ತು ಹಾಕ್ತೀನಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮೊಟ್ಟೆ ಇಟ್ಟಿರೋ ಹೆಣ್ಣುಗಳು, ಮೊಟ್ಟೆ ಇಡೋವಂಥ ಹೆಣ್ಣುಗಳೇ ಹಾಕಿರೋದು. ಯಾವುದೇ ಮೊಟ್ಟೆ ನಿಲ್ಸ್ಕೊಂಡಿರೋವು, ಕಾಟ ಹೋಗಿರೋವಂಥ ಹೆಣ್ಣುಗಳು ಯಾವ ಹಾಕಿಲ್ಲ ಇವತ್ತು. ಇದೊಂದು ಹೆಣ್ಣು. ನೆಕ್ಸ್ಟ್ ಫೀಮೇಲ್ ನೋಡೋಣ ನೋಡಿ. ಫ್ರೆಂಡ್ಸ್, ಈಗ ಮೇನ್ ಹೆಣ್ಣು ಸಬ್ಜೆಂಟ್ ತಗೊಬಂದಿದ್ದೀನಿ. ಇದು ತುಂಬ ಒಳ್ಳೆ ಹೆಣ್ಣು. ಒಂಟಿ ಕಣ್ಣು, ಒಂದೇ ಕಣ್ಣಿರೋದು ಐಸ್ ಹೆಣ್ಣು. ಪಟ್ಟಗಳು ಮಾತ್ರ ತುಂಬ ಚೆನ್ನಾಗಿದೆ ರಿಸಲ್ಟ್ ಫೀಮೇಲಲ್ಲಿ. ಫೀಮೇಲ್ ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ ಹೆಂಗಿದೆ ಅಂತ ಹೆಣ್ಣು. ಈ ಸೈಡ್ ಕಣ್ಣಿಲ್ಲ, ಒಂದು ಸೈಡ್ ಮಾತ್ರ ಐಸ್ ಇರೋದು. ಫೀಮೇಲ್ ಬಣ್ಣ ನೋಡ್ಕೊಳ್ಳಿ. ತುಂಬ ಒಳ್ಳೆ ಅಕ್ಕಿ. ಒಳ್ಳೆ ಟೇಲು, ಒಳ್ಳೆ ಇದು ರೆಕ್ಕೆ, ಒಳ್ಳೆ ಬಾಡಿ ಶೇಪ್ ಪ್ಯಾಟರ್ನ್ ನೋಡ್ಕೊಂಬಿಡಿ ಅಕ್ಕಿ ಇದು ಹೆಂಗಿದೆ ಅಂತ ನೋಡಿ. ಈ ಕಡೆ ನೋಡ್ಕೊಳ್ಳಿ ಐಸು. ಬನ್ನಿ ಕ್ಲೀನಾಗಿ ಹಿಡಿದು ಬಿಟ್ಟು ತೋರಿಸ್ತೀನಿ. ರೆಕ್ಕೆ ನೋಡ್ಕೊಳ್ಳಿ. ಬ್ರೀಡಿಂಗ್ ಎಲ್ಲ ನಾನು ಗ್ಯಾರಂಟಿ. ನಾನೇ ಆಲ್ಮೋಸ್ಟ್ ಅಲ್ಲಿ ಒಂದು 2 ಪಟಾಗಳೆಲ್ಲ ಮಾಡಿಸಿದ್ದೀನಿ ಇದಕ್ಕೆ. ನಮ್ಮನೆ ಗಂಡುಗಳಿಗೆ, ಸಬ್ಜಾ ಗಂಡುಗಳಿಗೆಲ್ಲ ಹಾಕಿ. ಒಂದು ಟೇಲ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಪರ್ಫೆಕ್ಟ್ ಟೇಲು. ಯಾರ ಹತ್ರನಾರ ಒಳ್ಳೆ ನೋಡಿ ಅಕ್ಕಿ ಎತ್ಕೊಂಡು ಅಕ್ಕಿಗೆ ಮಾಡ್ಕೊಂಡವ್ರು ಗಂಡುಗಳು
ಮಾಡ್ಕೊಬೋದು. ಯಾಕಂದರೆ ಎಲ್ಲ ಚೆನ್ನಾಗಿರೋ ಹೆಣ್ಗಳು ಆಗ್ತಿರೋದು ನಾನು ಇವತ್ತು. ಎಲ್ಲ ನೀವು ಈಗಲೇ ಬೇಕಾದ್ರೆ ಜೋಡಿಸಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಯರ್ ಸೀಸನ್ಗೆ ಇದ್ರಲ್ಲಿ ಮಕ್ಳುಗಳು ಮಾಡಿಸ್ಕೊಂಡು ಪಟಾಗಳು ಸೀಲಿಗೆ ಬಿಡ್ಬೋದು, ಆ ಥರ ಹೆಣ್ಗಳು. ಬನ್ನಿ ಐಸ್ ಪ್ಯಾಟರ್ನ್ ತೋರಿಸ್ಕೊಡ್ತೀನಿ. ಆನ್ ಮಾಡಿ ಐಸ್ ಪ್ಯಾಟರ್ನ್ ನೋಡ್ಕೊಳ್ಳಿ. ಸಾಕು ಎಷ್ಟು ಪರ್ಫೆಕ್ಟ್ ಆಗಿದೆ. ಅಗ್ಲ ರಿಂಗು ಸುತ್ತಲೂ ಸುತ್ತ ಆರಾಮಾಗಿ ನೋಡಿ. ಅಕ್ಕಿಗಳು ನೋಡಿ ಯಾವ ಫಿಮೇಲ್ಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಸುಮಾರು ಫಿಮೇಲ್ಗಳು ಹಾಕಿದ್ದೀನಿ ಇವತ್ತು. ಬರೀ ನೆಕ್ಸ್ಟ್ ಬರೋದು ನೋಡ ಫ್ರೆಂಡ್ಸ್. ಈಗೊಂದು ಸಬ್ಜಾ ಪಿಲಾಂಕ ಹೆಣ್ಣು, ರಿಸಲ್ಟ್ ಗೊತ್ತಿರೋ ಹೆಣ್ಣು. ಸೊ ಒಳ್ಳೆ ಟೈಮ್ ಪಟ ಆಡಿದೆ, ಒಂದು 6 ಗಂಟೆ ಗಂಟ. ಸಬ್ಜಾ ಪಿಲಾಂಕ ಹೆಣ್ಣು ಚೆನ್ನಾಗಿದೆ. ಒಂದು ರೆಕ್ಕೆ ಹತ್ರ ಒಂದು ಕಚ್ಬಿಟ್ಟಿದೆ ಅಕ್ಕಿಲಿ, ಅದು ತೋರಿಸ್ಕೊಡ್ತೀನಿ. ಪ್ಯಾಟರ್ನ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಹೆಣ್ಣು. ಮೀಡಿಯಮ್ ಪ್ಯಾಟರ್ನ್ ಬರ್ಡು, ರಿಸಲ್ಟ್ ಇರೋ ಅಂಥ ಹೆಣ್ಣು. ಈ ಹೆಣ್ಣಲ್ಲಿ ಏನಂದರೆ ತಗೊಂಡವರು ಮೊಟ್ಟೆ ಇಡೋದೇ ಸಣ್ಣಕ್ಕಿದು, ಅದರಲ್ಲೇ ಮರಿ ಆಗುತ್ತೆ. ಮೊಟ್ಟೆ ದೊಡ್ಡದಾಗಿ ಏನು ಇಡೋಲ್ಲ, ದಪ್ಪ ದಪ್ಪಕ್ಕೆ ಸಣ್ಣಕ್ಕೆ ಇಡುತ್ತೆ ಮೊಟ್ಟೆ, ಅದರಲ್ಲೇ ಮರಿ ಆಗುತ್ತೆ. ಶೇಪ್ ನೋಡ್ಕೊಂಬಿಡಿ ರೆಕ್ಕೆದು. ಇದು ತಿರಿ ಬಾಲದ್ದು ನೋಡಿ. ಇಲ್ಲೊಂದು ಕಚ್ಬಿಟ್ಟು ಬಂದಿದೆ, ಇದಕ್ಕೆ ಇಲ್ಲೊಂದು ಕಚ್ಬಿಟ್ಟಿದೆ. ಈ ಪಿಲಾಂಕ ಹೆಣ್ಣು ಏನು ತೋರಿಸೋನು ಅದ್ರ ಐಸ್ ಹೆಣ್ಣು ನೋಡ್ಕೊಳ್ಳಿ. ತುಂಬ ಒಳ್ಳೆ ಅಕ್ಕಿ, ಗ್ಯಾರಂಟಿ ರಿಸಲ್ಟ್ ಬಂದಿರೋ ಅಕ್ಕಿ ಪಿಲಾಂಕದಲ್ಲಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಳ್ಳೆ ನೆಗೋಷಿಯಬಲ್ ರೇಟಲ್ಲೇ ಕೊಡೋದು ಅಕ್ಕಿಗಳು ಇವತ್ತು. ಫಿಮೇಲ್ಗಳು ತುಂಬ ಹೆಣ್ಣುಗಳಿದ್ದಾವೆ, ಆರಾಮಾಗಿ ಚೂಸ್ ಮಾಡಿ ಒಳ್ಳೊಳ್ಳೆ ಹೆಣ್ಣುಗಳು ಎತ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಬರೋದು ನೋಡೋಣ ಫ್ರೆಂಡ್ಸ್. ಈಗೊಂದು ಸಬ್ಜಾ ಹೆಣ್ಣು ತಂದಿರೋದು. ಇದು ತುಂಬ ಒಳ್ಳೆ ಹೆಣ್ಣು, ರಿಸಲ್ಟ್ ಇರೋ ಅಕ್ಕಿನೇ. ಇದು ಕೂಡ ಮೋಜಾವಾಲಲ್ಲಿ ಬರುತ್ತೆ ಫಿಮೇಲ್, ಇದು ಕಲಲ್ಲೆಲ್ಲ ಮೋಜಾವಾಲ್ ಹೆಣ್ಣು. ಇದು ಅಕ್ಕಿ ಗ್ಯಾರಂಟಿ ರಿಸಲ್ಟ್ ಇದೆ, ತುಂಬ ಚೆನ್ನಾಗಾಡಿದೆ. ಪಟಾಗಳು 8 ಗಂಟೆವರೆಗೂ ತಿರುಗಿದ್ದಾವೆ. ಅದಕ್ಕೆ ಹಾಕೋ ಮೇಲೆ ಡಿಪೆಂಡ್. ನೀವು ಇದಕ್ಕೆ ಹಾಕಿದ ಮೇಲೆ ಅದು ಸಬ್ಜಾನೇ ಹಾಕಿದ್ರಂತೆ, ಧೂಮ ಟೈಪಲ್ಲಿರೋ ಅಕ್ಕಿ ನೋಡ್ಕೊಬೋದು. ರೆಕ್ಕೆ ಸೆಟ್ ನೋಡ್ಕೊಳ್ಳಿ. ಇದಕ್ಕೆ ಆಲ್ಮೋಸ್ಟ್ ಅಲ್ಲ ಜಾಸ್ತಿ ಸಿಂಗಲ್ ಟೈಲ್ ಬಾಲ ನೋಡಿ, ಯಾಕಂದರೆ ಇದು ನಡ ಸ್ವಲ್ಪ ದಗ್ಲ ಬಾಲ, ಸ್ವಲ್ಪ ಓಪನ್ ಆಗುತ್ತೆ ಬಾಲ. ಹೆಡ್ ಶೇಪ್ ನೋಡ್ಕೊಳ್ಳಿ ತಲೆದು. ಇದು ಫೀಮೇಲ್. ಇದು ಮನೆ ಐಸ್ ಪ್ಯಾಟರ್ನ್ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಹೆಡ್ ಶೇಪು ತುಂಬ ಒಳ್ಳೆ ಹೆಡ್ ಶೇಪು. ಐಸ್ ನೋಡ್ಕೊಳ್ಳಿ. ತುಂಬ ಒಳ್ಳೆ ಹೆಣ್ಣು, ರಿಸಲ್ಟ್ ಇರೋಂಥ ಹೆಣ್ಣುಗಳು ಇವತ್ತೆಲ್ಲ ಏನು ಹಾಕ್ತಿದ್ದೀನೋ ನೋಡ್ಬಿಟ್ಟು ಅಕ್ಕಿಗಳು ನೋಡ್ಕೊಂಡು ಚಾಯ್ಸ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಿದ್ದ ಅಕ್ಕಿ ನೀವು ಎತ್ಕೋಬೋದು. ಬನ್ನಿ ನೆಕ್ಸ್ಟ್ ಬರ್ಡ್ ನೋಡೋಣ ಫ್ರೆಂಡ್ಸ್. ಈಗೊಂದು ಕಚ್ಬಿಟ್ಟು ತಿರವಾಲ್ ಎಣ್ಕೊಂಡಿದ್ದೀನಿ. ಇದು ರೆಕ್ಕೆ ವೈಟ್ ಬರೋಲ್ಲ, ಅಲ್ಲಿ ಕಚ್ಬಿಟ್ಟೆಲ್ಲ ಬರುತ್ತೆ. ಅಕ್ಕಿ ಬಂದು ತಿರವಾಲಲ್ಲಿ ಬಂದಿರೋ ಬರ್ಡೇ ಇದು. ಆಲ್ಮೋಸ್ಟ್ ಅಲ್ಲಿ ತಿರವಾಲ್ ಗಂಡುಗಳಿಗೆ ಯಾರು ಫೀಮೇಲ್ಗಳು ಹುಡುಕೋರು ಹೆಣ್ಣು ನೋಡ್ಕೊಬೋದು. ರೇಗ್ದಾರ್ಗಳು ಬರ್ತವೆ, ತಿರವಾಲ್ಗಳು ಬರ್ತವೆ. ಫೀಮೇಲ್ ಪ್ಯಾಟರ್ನ್ ನೋಡ್ಕೊಳ್ಳಿ, ಚೆನ್ನಾಗಿದೆ ಹೆಣ್ಣು. ಇಲ್ಲೆಲ್ಲ ಕಚ್ಬಿಟ್ಟು ಬರುತ್ತೆ. ರೆಕ್ಕೆ ಮಾತ್ರ ವೈಟ್ ಬರೋಲ್ಲ, ಇನ್ನೆಲ್ಲ ಕಡೆ ಕಚ್ಬಿಟ್ಟೆ. ಹೆಡ್ ಶೇಪ್ ನೋಡ್ಕೊಳ್ಳಿ, ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ, ಬಣ್ಣ ನೋಡ್ಕೊಳ್ಳಿ. ತಿರಿ ನೋಡಿ, 3 ತಿರಿ, ಒಳ್ಳೆ ತಿರಿ ಇದೆ, ಚೆನ್ನಾಗಿದೆ ಅಕ್ಕಿಲಿ ತಿರಿ ನೋಡ್ಕೋದು. ಬಾಲ ಬನ್ನಿ ಐಸ್ ನೋಡೋಣ ನೋಡ್ಕೊಳ್ಳಿ. ಐಸ್ ಪ್ಯಾಟ್ರನ್ನು ಫುಲ್ಲು ಒಡಕ್ಲು ಕಣ್ಣಲ್ಲಿ ಬರುತ್ತೆ ಅಕ್ಕಿ. ಒಳ್ಳೆ ಬಾಜಿ ಗೀಜಿ ಎಲ್ಲ ಚೆನ್ನಾಗಿದೆ ಲೈನೇಜಲ್ಲಿ. ಬರೀ ನೆಕ್ಸ್ಟ್ ಫೀಮೇಲ್ ನೋಡೋಣ ಫ್ರೆಂಡ್ಸ್. ಈಗೊಂದು ಗುಲ್ದಾರ್ ಹೆಣ್ಣು ಹಿಡ್ಕೊಂಡು, ದೊಡ್ಡ ಹೆಣ್ಣಿದು. ಇದಕ್ಕೂ ಒಂದು ಸೈಡ್ ಐಸಿಲ್ಲ, ಒಂದು ಸೈಡ್ ಮಾತ್ರ ಕಣ್ಣಿರೋದು. ತುಂಬ ಒಳ್ಳೆ ಹೆಣ್ಣು, ರಿಸಲ್ಟ್ ಇರೋಂಥ ಹೆಣ್ಣು. ಇದು ಪಟ್ಟ ಒಂದು ದಸ್ತದ ಹೆಣ್ಣಿದ್ದಾಗ ಕಣ್ಣು ಹಾಕ್ಬಿಟ್ಟು ಕಣ್ಣಿಗೆ ಡ್ರಾಪ್ಸು ಓವರ್ ಆಗಿ ಒಂದು ಸೈಡ್ ಕಣ್ಣು ಹೋಗ್ಬಿಡ್ತು. ಇನ್ನೊಂದು ಸೈಡೆಲ್ಲ ಕಣ್ಣು ಚೆನ್ನಾಗಿದೆ. ಇದ್ರಲ್ಲಿ ಪಟಾಗಳು ರಿಸಲ್ಟ್ ಚೆನ್ನಾಗಿದ್ದಾವೆ. ಸಿಂಗಲ್ ಟೈಲ್ ಬಾಲ ಹಾಕೋಬೇಕು, ಯಾಕಂದರೆ ಬಾಲ ಬಂದು ಅಗಲ ಇರ್ತಿದ್ದು. ಈ ಥರ ಗೂಡು ಬಾಲ. ಬಣ್ಣ ನೋಡ್ಕೋಬೋದು ಎಷ್ಟು ಚೆನ್ನಾಗಿದೆ, ಕೆಂಪುಗಿದೆ ಗುಲ್ದಾರ್ ಹೆಣ್ಣು. ತುಂಬ ಒಳ್ಳೆ ಹೆಣ್ಣು, ರಿಸಲ್ಟ್ ಅಂತೂ ಗ್ಯಾರಂಟಿ ಇದೆ ಇದರಲ್ಲಿ ಹೆಣ್ಣಲ್ಲಿ. ಆರಾಮಾಗಿ ನೀವು ಜೊತೆಯಾಗಿ ಒಂದು ವಾರ 15 ದಿನದೊಳಗೆಲ್ಲ ಮೊಟ್ಟೆ ಇಟ್ಬಿಡುತ್ತೆ ಹೆಣ್ಣು. ಚೆನ್ನಾಗಿದೆ ಹೆಣ್ಣು. ಬಾಡಿ ಪ್ಯಾಟರ್ನ್ ನೋಡ್ಕೊಬೋದು. ಬಾಲ ಇಡೋದಲ್ಲ ಈ ಥರ ಇದೆ ಬಾಲ. ಇದಕ್ಕೆ ಯಾವ ಥರ ನಿಮ್ಮ ಫೀಮೇಲ್ಗಳು ಮ್ಯಾಚ್ ಮಾಡ್ಕೊತಾ ಮ್ಯಾಚ್ ಮಾಡ್ಕೊಳ್ಳಿ. ದೊಡ್ಡ ಹೆಣ್ಣು ಹಾಕಿರೋದು ನಾನು. ಬರೀ ಐಸ್ ನೋಡೋಣ. ಐಸ್ ಪ್ಯಾಟರ್ನ್ ನೋಡ್ಕೊಳ್ಳಿ, ತಲೆ ಹೆಡ್ ಶೇಪು. ಕುರ್ಜದಲ್ಲಿದೆ ಅಕ್ಕಿ, ಕಣ್ಣು ನೋಡ್ಕೊಬೋದು. ತುಂಬ ಒಳ್ಳೆ ಅಕ್ಕಿ, ಹಳೆ ಅಕ್ಕಿ. ಅಕ್ಕಿ ತುಂಬ ಚೆನ್ನಾಗಿದೆ. ಗುಲ್ದಾರ್ಗಳಲ್ಲಿ ಹೆಣ್ಣು ಫೀಮೇಲ್ ನೋಡ್ಕೊಳ್ಳಿ, ಒಳ್ಳೆ ಹೆಣ್ಣು ನೋಡ್ಕೊಳ್ಳಿ. ಬರೀ ನೆಕ್ಸ್ಟ್ ಬರ್ಡ್ ನೋಡ ಫ್ರೆಂಡ್ಸ್. ಈಗೊಂದು ಗುಲ್ದಾರ್ ತಿರವಲ್ಲಿ ಹೆಣ್ಣು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಫೀಮೇಲು, ಮೀಡಿಯಮ್ ಪ್ಯಾಟರ್ನ್ ಫೀಮೇಲು, ಒಳ್ಳೆ ಹೆಣ್ಣು.
ಇದರಲ್ಲೆಲ್ಲ ನಿಮಗೆ ಜಾಕ್ಗಳು ಗುಲ್ದಾರ್ಗಳು ಎಲ್ಲ ಬಿಚ್ಕೊಂತ ಬಣ್ಣ. ಪ್ಯಾಟರ್ನ್ ನೋಡ್ಕೊಳ್ಳಿ ತಿರಿದು ಫುಲ್ ಬಿಳೆ ಬಾಲ ಬರುತ್ತೆ. ಫುಲ್ಲು ಫೀಮೇಲ್ ಇದು ದುಬಾಸು. ಐಸ್ ನೋಡ್ಕೊಬೋದು. ಬನ್ನಿ ಐಸ್ ಪ್ಯಾಟರ್ನ್ ತೋರಿಸ್ತೀನಿ. ಫ್ರೆಂಡ್ಸ್ ಈಗೊಂದು ಮಕ್ಷೆ ಹೆಣ್ಣಿದು ಫೀಮೇಲು. ಇದೊಂದು ಹೆಣ್ಣು ರಿಸಲ್ಟ್ ಇರೋಂಥ ಹೆಣ್ಣು. ಇದಕ್ಕೆ ಒಂದು ಸೈಡ್ ಐಸ್ ಇಲ್ಲ, ಒಂದು ಸೈಡ್ ಐಸ್ ಇದಕ್ಕೂ ಹೋಗಿದೆ, ಇನ್ನೊಂದು ಸೈಡ್ ಐಸ್ ಚೆನ್ನಾಗಿದೆ. ಪ್ಯಾಟರ್ನ್ ನೋಡ್ಕೊಳ್ಳಿ ಕ್ಲೀನಾಗಿ. ಬರೀ ರೆಕ್ಕೆ ಪ್ಯಾಟರ್ನ್ ತೋರಿಸ್ಕೊಡ್ತೀನಿ. ಸಿಂಗಲ್ ಟೈಲೇ ಬರುತ್ತೆ ಬಲ. ಮನೆ ಐಸ್ ತೋರಿಸ್ಕೊಡ್ತೀವಿ. ಮಾಡಿ ಸಾಕು ಸಾಕು. ಫ್ರೆಂಡ್ಸ್ ಈಗ ಒಂದು ತಾರಾ ಫೀಮೇಲ್ ತಂದಿದ್ದೀನಿ. ತುಂಬ ಒಳ್ಳೆ ಹೆಣ್ಣು, ಡಬಲ್ ಬಾಡಿ ಅಂತ ಹೆಣ್ಣು, ಚೆನ್ನಾಗಿದೆ ಹೆಣ್ಣು. ಓಕೆ, ಸ್ವಲ್ಪ ಗಾಬರಿ ಜಾಸ್ತಿ ಫೀಮೇಲು. ತುಂಬ ಚೆನ್ನಾಗಿ ಇಟ್ಕೊಂಡ್ರಿದ್ರೆ ಮಾತ್ರ ವಾಟ್ಸಪ್ ಮಾಡಿ. ಒಳ್ಳೆ ಹೆಣ್ಣು, ರಿಸಲ್ಟ್ ಇದೆ ಹಾಕಿ. ತುಂಬ ಚೆನ್ನಾಗಿದೆ ಫೀಮೇಲು. ಹೆವಿ ಹೈಟ್ ಬರುತ್ತೆ, ಬಾಡಿ ಎಲ್ಲ ಡಬಲ್ ಬರುತ್ತೆ. ಪ್ಯಾಟರ್ನ್ ನೋಡ್ಕೋಬೋದು. ಚೆನ್ನಾಗಿದೆ ಅಕ್ಕಿ. ಏಟ್ ಗೀಟ್ ಎಲ್ಲ ಚೆನ್ನಾಗಿದೆ. ತಿರಾವಲ್ಗಳು ಬಂದಿದ್ದಾವೆ ಇದರಲ್ಲಿ. ತಿರಾವಲ್ಗಳು ಅಕ್ಕಿಗಳಿರ್ಬೋದು ಲೈನೇಜಲ್ಲಿ. ಬನ್ನಿ ಬಾಡಿ ತೋರಿಸ್ಕೊಡ್ತೀನಿ. ಇದು ಫೀಮೇಲ್. ತಿರಿ ಪ್ಯಾಟರ್ನ್ ನೋಡ್ಕೊಳ್ಳಿ, ಸ್ವಲ್ಪ ಮುರ್ಕೊಂಡಿದೆ. ಸ್ವಲ್ಪ ಗಾಬರಿ, ಹಂಗಾಗಿ ಸ್ವಲ್ಪ ಗೂಡಲ್ಲಿ ಮುರ್ಕೊಂಡಿರೋದು ಹಂಗೆ. ಬರೀ ಐಸ್ ಪ್ಯಾಟರ್ನ್ ತೋರಿಸ್ಕೊಡಿ. ಫ್ರೆಂಡ್ಸ್ ಐಸು ಇದ್ರಲ್ಲಿ ಕಾಣಿಸ್ತಿದಿಲ್ಲ ಗೊತ್ತಿಲ್ಲ. ಸೈಡು ಸ್ವಲ್ಪ ಅನಾರಿ ಬರುತ್ತೆ, ಒಳಗಡೆ ಸ್ವಲ್ಪ ಲೈಟ್ ಬ್ಲೂ ಶೇಡ್ ಇದೆ. ಆಲ್ಮೋಸ್ಟ್ ಅಲ್ಲಿ ವೈಟ್ ಶೇಡಲ್ಲಿ ಇರೋದು ಇದು ಹೆಣ್ಣು. ಹಾಗಾಗಿ ಭಯನೇ ಹೇಳಿದ್ದೀನಿ. ಹಂಗೆ ಮತ್ತು ಯಾರು ಇಲ್ಲಿ ಲೋಕಲ್ ಆಗಿದ್ರೆ ಇಲ್ಲ ಬಂದು ನೋಡ್ಬಿಟ್ಟು ಎತ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್ ಈಗ ಒಂದು ಒಳ್ಳೆಯದೊಂದು ಸಬ್ಜಾ ಹೆಣ್ಣು ತಗೊಂಡಿರೋದು. ತುಂಬ ಚೆನ್ನಾಗಿದೆ. ಪ್ಯಾಟರ್ನ್ ನೋಡ್ಕೊಬೋದು ನೀವು ಹೇಗಿದೆ ಅಂತ. ಪ್ಯಾಟರ್ನು ತುಂಬ ಒಳ್ಳೆ ಅಕ್ಕಿ. ಅಕ್ಕಿ ಶೇಪು ಪ್ಯಾಟರ್ನ್ ಎಲ್ಲ ನೋಡ್ಬೋದು. ಫೀಮೇಲು ಸಬ್ಜಾದಲ್ಲಿ ಒಳ್ಳೆ ತಿರಿ ಗಿರಿ ಎಲ್ಲ ಚೆನ್ನಾಗಿದೆ. ಬನ್ನಿ ಬಾಡಿ ಪ್ಯಾಟರ್ನ್ ಎಲ್ಲ ತೋರಿಸ್ಕೊಡ್ತೀನಿ. ತಿರಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೆಣ್ಣು. ಯಾರ ಇದಕ್ಕೆ ಒಳ್ಳೆ ಮೇಲ್ಗಳು ನಿಮ್ಮ ಹತ್ರ ಮ್ಯಾಚ್ ಮಾಡ್ಕೊತೀರ ಅಂದರೆ ಮ್ಯಾಚ್ ಮಾಡ್ಕೊಬೋದು. ಫ್ರೆಂಡ್ಸ್ ಈಗ ಒಂದು ತಾಮ್ರಲ್ಲಿ ಹೆಣ್ಣು ಇಟ್ಕೊಂಡಿದ್ದೀನಿ. ತುಂಬ ಒಳ್ಳೆ ಹೆಣ್ಣು. ಯಾಕಂದರೆ ಪರ್ಸ್ನಲಾಗಿ ಹೇಳ್ತೀನಿ, ಯಾಕಂದರೆ ನಮ್ಗೆ ತುಂಬ ಪರಿಚಯ ಅವ್ರ ಮನೆ ಅಕ್ಕಿನ ಎತ್ಕೊಟ್ಟಿದ್ದು. ಅವರು ಸುಮಾರು ಹೊರಗಡೆ ತಿರುಗಿ ಅವ್ರ ಮನೆ ಮೇಲ್ಗಳಿಗೆ ಮ್ಯಾಚ್ ಮಾಡೋಕ್ಕೆ ತಂದಿದ್ದು ಹೆಣ್ಣು. ತುಂಬ ಚೆನ್ನಾಗಿದೆ ಹೆಣ್ಣು. ಕ್ವಾಲಿಟಿ ಕೂಡ, ಕಣ್ಣೈಸ್ ಕೂಡ, ಪ್ಯಾಟರ್ನ್ ಕೂಡ. ಬಾಲ ಮಾತ್ರ ಸ್ವಲ್ಪ ಆಗಲ್ಲ. ಶೇಪ್ ಗೀಪ್ ಎಲ್ಲ ನೋಡ್ಕೊಬೋದು ಹೆಂಗಿದೆ ಅಂತ ಅಕ್ಕಿಲಿ. ಬನ್ನಿ ಹಿಡಿದು ತೋರಿಸ್ತೀನಿ. ನೋಡ್ಕೊಳ್ಳಿ ತಿರಿ ತಿರಿ ನೋಡ್ಕೊಬೋದು. ರೆಕ್ಕೆ ನೋಡ್ಕೊಳ್ಳಿ. ತುಂಬ ಒಳ್ಳೆ ಹೆಣ್ಣು. ಹೆಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ರೆಕ್ಕೆ ಪ್ಯಾಟರ್ನ್ ನೋಡ್ಕೊಳ್ಳಿ. ಐಸ್ ಪ್ಯಾಟರ್ನ್ ತೋರಿಸ್ತೀನಿ. ಐಸ್ ಪ್ಯಾಟರ್ನ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಒಡಕ್ಲು ಕಣ್ಣು, ತಾಮ್ರಲ್ಲಿ ಹೆಣ್ಣು. ಇಂಟ್ರೆಸ್ಟ್ ಇರೋರು ಮಾತ್ರ, ಬೇಕು ಅನ್ನೋರು ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಬರೀ ನೆಕ್ಸ್ಟ್ ಫೀಮೇಲ್ ಇನ್ನೊಂದಿದೆ ನೋಡೋಣ. ಫ್ರೆಂಡ್ಸ್ ಈಗ ಒಂದು ಗುಲ್ದಾರ್ ಹೆಣ್ಣು ಇಟ್ಕೊಂಡಿದ್ದೀನಿ. ಗುಲ್ದಾರ್ ತಿರಾವಲು ಒಂದು ಗುಲ್ದಾರ್ ಹೆಣ್ಣು ಇಟ್ಕೊಂಡಿದ್ದೀನಿ. ತಿರಾವಲಲ್ಲಿ ಪುಟ್ ಆಗಿರೋ ಅಕ್ಕಿ ಇದು. ತುಂಬ ಒಳ್ಳೆ ಹೆಣ್ಣು. ಬಾಡಿ ನೋಡ್ಕೊಬೋದು ಹೆಂಗಿದೆ ಅಂತ. ಅಕ್ಕಿ ವಿ ಬಾಡಿ, ಡಬಲ್ ಬಾಡಿ ಹೆಣ್ಣು. ಹೆಣ್ಣಿದು ಗಂಡು ಅನ್ಕೊಂಬಿಟ್ಟಿರ, ಫೀಮೇಲ್ ಇದು.
ತುಂಬ ಒಳ್ಳೆ ಹೆಣ್ಣು, ಟಾಪ್ ಹೆಣ್ಣು. ನಾವು ತಂದು ಸುಮಾರು ದಿನ ಆಯಿತು, ಪಾಪ ಮರಿನೇ ಮಾಡ್ಸೋಕ್ಕಾಗಿಲ್ಲ ಅಕ್ಕಿಲಿ. ನೋಡ್ಕೋಬೋದು ಫಿಮೇಲ್ನ ತಂದು ಸುಮಾರು ದಿನ ಆಯಿತು, ಮರಿ ಮಾಡ್ಸೋಕ್ಕಾಗಿಲ್ಲ. ಇಂಟ್ರೆಸ್ಟ್ ಇದ್ದು ಅಕ್ಕಿ ಮಾಡೋರು ಇದ್ರೆ ಇದರಲ್ಲಿ ತಗೊಬೋದು ಹೆಣ್ಣು. ಬನ್ನಿ ಫುಲ್ ಪ್ಯಾಟರ್ನ್ ತೋರಿಸ್ಕೊಡ್ತೀನಿ ನೋಡಿ. ಬಾಲ ನೋಡ್ಕೋಬೋದು, ಡಬಲ್ ಬಾಡಿ ಅಕ್ಕಿ ಇದು. ಐಸ್ ಪ್ಯಾಟರ್ನ್ ತೋರಿಸ್ತೀನಿ, ತಿರಿ ನೋಡ್ಕೊಳ್ಳಿ. ತುಂಬ ಒಳ್ಳೆ ಹೆಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಇದಕ್ಕೆ ಅಕ್ಕಿ ಮಾಡೋದ್ರೆ ಅಕ್ಕಿ ಎತ್ಕೊಂಡು ಅಕ್ಕಿ ಮಾಡ್ಕೊಬೋದು. ಬನ್ನಿ ಐಸ್ ತೋರಿಸ್ಕೊಡ್ತೀನಿ. ಐಸ್ ನೋಡ್ಕೊಳ್ಳಿ, ಗೋಲ್ಡ್ ಶಟಲ್ ಬರುತ್ತೆ ಕಣ್ಣು.